ನೀವು ನೋಡ್ತಾ ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ 76ರಲ್ಲಿನ ಹಿರಿಕೆರೆ ಏರಿಯನ್ನು ಹೆಬ್ಬಾಳು ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ರೇಣುಕಯ್ಯ ಒಡೆಯುವ ಮೂಲಕ ತಮ್ಮ ಗದ್ದೆಗೆ ದಾರಿ ಮಾಡಿಕೊಂಡಿದ್ದು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಸಂಬಂಧ ನಾವು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾರು ಕ್ರಮ ವಹಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಸಂಬಂಧಿಸಿದವರು ಶೀಘ್ರವೇ ಕೆರೆ ಏರಿ ಒಡೆದು ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಹೆಬ್ಬಾಳು ಹಾಲು ಉತ್ಪಾದಕ ಸಹಕಾರಿ ಸಂಘದ ನಿರ್ದೇಶಕ ಜಗದೀಶ್ ಮತ್ತು ಮಾಜಿ ನಿರ್ದೇಶಕ ವೇದಮೂರ್ತಿ ಹಾಗೂ ಗ್ರಾಮಸ್ಥರಾದ ಪ್ರಕಾಶ್ ಎಚ್ಚರಿಕೆ ನೀಡಿದರು. ಕೆರೆ ಏನಕ್ಕೆ ಕಟ್ಟಿಸಬೇಕು ಅಂತ 12ನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರು ಏನಕ್ಕೆ ಕೆರೆ ಮಾಡಿದ್ರು, ರೈತಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಅಂತ ಸಣ್ಣ ಮನೆ ಕಟ್ಟಿದ ಕೆರೆಗಳನ್ನೇ ಹೊಡ್ಕೊಂಡು ನಾವು ಏನೇ ಮಾಡ್ತೀವಿ ರೈತ ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ 76ರಲ್ಲಿನ ಹಿರಿಕೆರೆಯ ಹಿರಿಯನ ಹೆಬ್ಬಾಳು ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ರೇಣುಕಯ್ಯ ಒಡೆಯುವ ಮೂಲಕ ತಮ್ಮ ಗದ್ದೆಗೆ ದಾರಿ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಸಂಬಂಧ ನಾವುಗಳು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಯಾರು ಕ್ರಮ ವಹಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಸಂಬಂಧಿಸಿದವರು ಶೀಘ್ರವೇ ಕೆರೆ ಏರಿ ಒಡೆದ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಹೆಬ್ಬಾಳು ಹಾಲು ಉತ್ಪಾದಕ ಸಹಕಾರಿ ಸಂಘದ ನಿರ್ದೇಶಕ ಜಗದೀಶ್ ಮತ್ತು ಮಾಜಿ ನಿರ್ದೇಶಕ ವೇದಮೂರ್ತಿ ಹಾಗೂ ಗ್ರಾಮಸ್ಥರಾದ ಪ್ರಕಾಶ್ ಎಚ್ಚರಿಕೆ ನೀಡಿದರು. ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಸರ್ವೆ ನಂಬರ್ 76ರಲ್ಲಿ ಸುಮಾರು 12.11 ಎಕರೆ ವಿಸ್ತೀರ್ಣವುಳ್ಳ ಕೆರೆ ಸುಮಾರು 150 ಎಕರೆಗೆ ನೀರಾವರಿ ಸೌಲಭ್ಯವನ್ನ ದೊರೆತಿದೆ. ಇಂತಹ ಕೆರೆಯನ್ನ ಏರಿಯನ್ನ ಭಾರಿ ಶತಮಾನಗಳ ಹಿಂದೆ ಭದ್ರತೆಯಿಂದ ಏರಿಯನ್ನ ಕಟ್ಟಿದ್ದಾರೆ. ಆದರೆ ರೇಣುಕಯ್ಯ ಅನ್ನೋರು ತಮ್ಮ ಅಡಿಕೆ ತೋಟಕ್ಕೆ ತೆರಳುವ ಕಾರಣದಿಂದ ಸುಭದ್ರವಾಗಿರುವ ಏರಿಯನ್ನ ಹೊಡೆದು ತಮ್ಮ ತೋಟಕ್ಕೆ ದಾರಿಯನ್ನ JCB ಯಂತ್ರದಿಂದ ಮಾಡಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದ ಅವರು ಈ ಸಂಬಂಧ ನಾವುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಅವರು ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಿದ್ದಾರೆ. ಕೇಳಿದ್ರೆ ಇಲ್ಲ ಸಲ್ಲದ ಸಾಬೂಬು ಹೇಳುತ್ತಾರೆ. ಇನ್ನು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕೆರೆ ಹೊಡೆದ ಬಗ್ಗೆ ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಅವರ ಮೇಲೆ ಪ್ರಕರಣ ದಾಖಲಿಸಿಲ್ಲ. ಈ ಹಿಂದೆ ರಾಜಕೀಯ ಒತ್ತಡದ ಅನುಮಾನ ಕಾಡುತ್ತಿದೆ. ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ದೂರು ನೀಡಲಾಗಿದೆ. ಯಾರು ಕೂಡ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಹಾಗಾದ್ರೆ ಸಾರ್ವಜನಿಕರ ಆಸ್ತಿಗಳನ್ನ ರಕ್ಷಣೆ ಮಾಡುವವರು ಹೇಗೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಅದೇ ಬಾಳಿಗೆ ಸಂಬಂಧಪಟ್ಟ ಮಾವಿನಕೆರೆ ಕೂಡ ಒತ್ತುವರಿಯಾಗಿದೆ ಎಂದು ತಹಸೀಲ್ದಾರ್ ಅವರಿಗೆ ದೂರು ನೀಡಲಾಗಿದೆ. ಆದರೂ ಪ್ರಯೋಜನವಾಗಿಲ್ಲ. ಈಗಾಗಲೇ ಹೆಬ್ಬಾಳು ಎತ್ತ ನೀರಾವರಿ ಮೂಲಕ ಇದೇ ಹಿರಿಕೆರೆ ಕೆರೆಗೆ ನೀರು ಹರಿಯುತ್ತದೆ. ಇಂತಹ ಸಂದರ್ಭದಲ್ಲಿ ಕೆರೆಯ ಏರಿ ಒಡೆದು ಹಾಕಿದ್ರೆ ಮುಂದಿನ ಗಾತಿ ಏನು? ಶೀಘ್ರವೇ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಬೇಕು, ಇಲ್ಲವಾದ್ರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ಹಿಂಗೆ ಒಂದು ಗ್ರಾಮದಲ್ಲಿ ಕೆರೆನೇ ಹೊಡೆದಾಕಿದ್ದಾರೆ, ಅದಕ್ಕೆ ಏನು ಮಾಡ್ತಿದ್ದೀರಿ ಅಂತ ಕೇಳ್ಕೊಂಡಿದ್ವಿ. ಅಧ್ಯಕ್ಷರ ಸಮೇತ ಯಾರು ಗಮನ ಹರಿಸಿಲ್ಲ. ಅದಕ್ಕೆ ದಯಮಾಡಿ ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಮನವಿಗೂ ತರೋಣ ಅಂತ ಹೇಳಿ ಪಕ್ಕ ಅವ್ರ ಗದ್ದೆ ಇದೆ, ತೂಪಿನ ಪಕ್ಕದಲ್ಲೇ ದಾರಿ ಮಾಡ್ಕೊಂಡಿದ್ದಾರೆ. ಅಡಿಕೆ ಗಿಡನೂ ಇದೆ, ಅಡಿಕೆ ಗಿಡ ಸಮೇತ ಹೊಡ್ಕೊಂಡು ಬಂದಿವಿ. ಅಲ್ಲಿಗೆ PDO ಮತ್ತು ಅಧ್ಯಕ್ಷರು ಸದಸ್ಯರುಗಳು ಹೋಗಿ ನೋಡ್ಕೆ ಬಂದರೆ ಏನು ಕ್ರಮ ಕೈಗೊಂಡಿಲ್ಲ. ಪೈಪ್ ಹಾಕಿದ್ದಾರೆ ತೂಬಿನ ಪಕ್ಕಕ್ಕೆ. ಈಗ ಕ್ರಮ ತಾಂದಿದ್ರು ಏನು ಮಾಡ್ತಾರೆ ಮುಂದಿನ ದಿನದಲ್ಲಿ ಊರಾದ ಸುಮಾರು ಜನ ಮುಖಂಡರು ಸೇರಿಸ್ಕೊಂಡು ಒಂದು ಉಗ್ರ ಹೋರಾಟ ಮಾಡೋಣ ಅಂತ ಮಾಡ್ಕೊಂಡಿದ್ವಿ. ಅದಕ್ಕೆ ನಿಮ್ಮ ಒಂದು ಬೆಂಬಲವನ್ನು ಕೇಳ್ಕೊಂತ ಇದ್ವಿ. ಸುತ್ತ ಒತ್ತುವರಿ ಮಾಡಿದ್ದಾರೆ ಮಾವಿನಕೆರೆ. ಈ PDOಗೆಲ್ಲ ಲೆಟ್ರ್ ಕೊಟ್ಟು ಎಂಡಸ್ಮೆಂಟ್ ಎಲ್ಲ ತಗೊಂಡಿದ್ದೀವಿ, ಸರ್ವೆ ಮಾಡಿಸಿ ಟ್ರಂಚ್ ಹೊಡಿಲಿಕ್ಕೆ. ಅವರು PDO ಅವರು ಎಲ್ಲ ಬುಕ್ ಆಗಿ ಅದೇನು ಕೆಲಸ ಮಾಡ್ತಿಲ್ಲ. 6-8 ತಿಂಗಳಾಯಿತು. ಇದು ಹಾಗೆ ಇದೆ ಎಂಡಸ್ಮೆಂಟು ಮಾವಿನಕೆರೆ. ಅವ್ರು ಒತ್ತುವರಿ ಮಾಡಿದ್ದಾರೆ ಜಮೀನು ಹತ್ರ ಎಲ್ಲ. ಟ್ರಂಚ್ ಹೊಡಿಲಿಕ್ಕೆ ಅವರು ಮುಂದೆ ಬರ್ತಿಲ್ಲ. ಅವರು ಏನಾರ ಸಮಸ್ಯೆ ಅದುವೇ ಹೆಬ್ಬಾಳು ಮಾವಿನಕೆರೆ ಅಂತ ಇದೆ, ಅಲ್ಲೂ ಕನಿಷ್ಠ ಒಂದು 200 ರಿಂದ 250 ಎಕರೆ ಜಮೀನು ಮಾಡ್ಕೊಂಡಾರೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿ ಒತ್ತುವರಿ ಮಾಡಿದ್ದಲ್ಲದೆ ಕೆರೆ ಅಗ್ಗಲಿ ರೋಡ್ ಮಾಡ್ಕೊಂಡು ನಾವು ಜಮೀನಿಗೆ ತಡೆಯಕ್ಕೆ ಅಂತ ರೋಡ್ ಮಾಡಕ್ ಹೋದ್ವಿ. ಅವಾಗ ತಡೆ ಹಿಡಿದು ಸರ್ವೆ ಮಾಡಿಸಿ ನೀವು ರೋಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ರೋಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದಂಥ ಸಮಯದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳು ಆದ್ರೂ PDOಗೆ ಅಧಿಕಾರ ಹೇಳಿದ್ವಿ, PDOಗೆ ಮನವಿ ಮಾಡಿದ್ವಿ. PDO ಸರ್ ಇವತ್ತಿನವರೆಗೂ ಸರ್ವೆ ಮಾಡಿಸಿಲ್ಲ,
ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿವಿ, ಮಮತಾ ಮೇಡಮ್ ಅವರಿಗೂ ಮಾಡಿವಿ. ಅದು ಮೆಸೇಜ್ ಇದಿದೆ, ಇನ್ವೆಸ್ಟ್ಮೆಂಟ್ ಇದೆ, ಅದು ದಾರಿ ಮಾಡೋಕ್ಕಾಗ್ತಿಲ್ಲ. ನಮಗೆ ಏನು ಗೊತ್ತಿಲ್ಲ. ಅದು ಏನು ಏರಿಯಾ ಅಲ್ಲ, ಅರ್ಕಲ್ಲಿ ಸೈಡಲ್ಲಿ ಮಾಡ್ಕೊಂಡು ಹೋಗಿ ಅವರು